ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲರ್ನ್ ವಿತ್ ಫಿನ್. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಾ ಇರೋದು, ನಾನು ಹೇಳಿದಾಗೆ ಟಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಪೇಪರ್ 2ಗೆ ಸಂಬಂಧಪಟ್ಟಂತಹ ಸೈನ್ಸ್ ಅಂದರೆ 6 to 8 ಟೀಚರ್ ರಿಕ್ವೈರ್ಮೆಂಟ್ಗೆ ಬೇಕಾಗಿರುವಂತಹ ಪೇಪರ್ 2 ಸಿಲೆಬಸ್ನ ನಾವು ಓದ್ಕೋತಾ ಇದ್ದೀವಿ. ಅದರಲ್ಲಿ ಸ್ಪೆಷಲಾಗಿ ಸೈನ್ಸ್ ಸಬ್ಜೆಕ್ಟ್ನ ಓದೋದು. ಆ್ಯಂಡ್ ಅದಾದಮೇಲೆ ಮ್ಯಾಥ್ಸ್ ಕ್ಲಾಸಸ್ಸು ಬರುತ್ತೆ, ಆ್ಯಂಡ್ ಪೆಡಗಾಗಿ ಕ್ಲಾಸಸ್ ಆ್ಯಂಡ್ ಕನ್ನಡ ಇಂಗ್ಲೀಷ್ ಕ್ಲಾಸ್ ಎಲ್ಲ ಬರುತ್ತೆ. ಎವ್ರಿ ಸಂಡೇ ಕನ್ನಡ ಕಂಪಲ್ಸರಿ, ಕನ್ನಡ ಮತ್ತು ಇಂಗ್ಲೀಷ್ ಕ್ಲಾಸಸ್ ಬರುತ್ತೆ. ಪೇಪರ್ 2ನಲ್ಲಿ ಸೈನ್ಸ್ ಅಂತ ಬಂದರೆ, ಸೈನ್ಸಲ್ಲಿ ಸೆಕೆಂಡ್ PUC ಸಿಲೆಬಸ್ ಕೊಟ್ಟಿದ್ದಾನೆ. ನಿಮಗೆಲ್ಲರಿಗೂ ಗೊತ್ತು, ನೀವು ಆಲ್ರೆಡಿ ನೋಡಿರ್ತೀರಾ. ಸೆಕೆಂಡ್ PUC ಆ್ಯಂಡ್ ಫಸ್ಟ್ PUC ಸೈನ್ಸ್ ಸಿಲೆಬಸ್ ಇದೆ. ಅದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯೋ ಎಲ್ಲನೂ ಬರುತ್ತೆ. ಫಿಸಿಕ್ಸ್ ಬಂದು 9 ಮಾರ್ಕ್ಸ್ಗೆ ಕ್ವಶನ್ಸ್ ಬರುತ್ತೆ, ಆ್ಯಂಡ್ ಕೆಮಿಸ್ಟ್ರಿಯಲ್ಲಿ 7 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ, ಆ್ಯಂಡ್ ಬಯೋ ಅಂತ ಬಂದರೆ 8 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಇದೆಲ್ಲವನ್ನು ನಾವು ಕಂಪ್ಲೀಟಾಗಿ ನೋಡಿದ್ರೆ ಎಲ್ಲದರಲ್ಲೂ ಸ್ಕೋರ್ ಆಗಿ ನಮಗೆ ಟೋಟಲ್ 25 ಕ್ವಶನ್ಸು ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯೋದಿಂದ ಬರುತ್ತೆ, ಆ್ಯಂಡ್ ಮಿಕ್ಕಿದ್ದು 5 ಕ್ವಶನ್ಸು ಪೆಡಗಾಗಿ ಮೇಲೆ ಕೇಳ್ತಾನೆ. ಸೊ ನೆಕ್ಸ್ಟ್ ಇದರಲ್ಲಿ ಬಂದು ಯೂನಿಟ್ ಫಸ್ಟ್ ಅಂತ ಬರುತ್ತೆ, ಫಿಸಿಕಲ್ ವರ್ಡ್ ಆ್ಯಂಡ್ ಮೆಜರ್ಮೆಂಟ್ ಅಂತ. ಇದರಲ್ಲಿ ಚಾಪ್ಟರ್ 1 ಆ್ಯಂಡ್ ಚಾಪ್ಟರ್ 2 ಅಂತ ಡಿವೈಡ್ ಮಾಡಿದ್ದಾರೆ. ಫಸ್ಟಲ್ಲಿ ನಾವು ಓದೋದು ಫಿಸಿಕಲ್ ವರ್ಡ್ ಬಗ್ಗೆ ಓದ್ತೀವಿ, ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಚಾಪ್ಟ್ರಲ್ಲಿ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಬಗ್ಗೆ ಓದ್ತೀವಿ. ಯೂನಿಟ್ 2 ಅಲ್ಲಿ ಬಂದು ಕೈನಮೆಟಿಕ್ಸ್ ಅಂತ ಬರುತ್ತೆ. ಅದರಲ್ಲಿ ಚಾಪ್ಟರ್ 3 ಆ್ಯಂಡ್ 4 ಅಂತ ಡಿವೈಡ್ ಮಾಡಿದ್ದಾರೆ. ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಮತ್ತು ಮೋಷನ್ ಇನ್ ಎ ಪ್ಲೇನ್ ಅಂತ ಓದ್ತೀವಿ. ಯೂನಿಟ್ 3 ಬಂದು ಲಾಸ್ ಆಫ್ ಮೋಷನ್ ಅಂತ ಬರುತ್ತೆ. ಇಲ್ಲಿ ಚಾಪ್ಟರ್ 5 ಅಂತ ಸಪ್ರೇಟ್ ಮಾಡಿ ಲಾಸ್ ಆಫ್ ಮೋಷನ್ನ ಇದರಲ್ಲಿ ಓದ್ತೀವಿ. ಆ್ಯಂಡ್ ಯೂನಿಟ್ 4 ಅಂತ ಬಂದರೆ ವರ್ಕ್, ಎನರ್ಜಿ ಆ್ಯಂಡ್ ಪವರ್. ಇದರಲ್ಲಿ ಚಾಪ್ಟರ್ 6 ಅಲ್ಲಿ ವರ್ಕ್, ಎನರ್ಜಿ ಆ್ಯಂಡ್ ಪವರ್ ಬಗ್ಗೆ ಓದ್ತೀವಿ. ಯೂನಿಟ್ 5 ಅಲ್ಲಿ ಮೋಷನ್ ಆಫ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರಿಜಿಡ್ ಬಾಡಿ ಬಗ್ಗೆ ಓದೋದು. ಸೊ ಇಲ್ಲಿ ಚಾಪ್ಟರ್ 7 ಅಂತ ಡಿವೈಡ್ ಮಾಡಿದ್ದಾರೆ, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್ ಅಂತ. ಸೊ ಇದನ್ನು ಈ ಚಾಪ್ಟ್ರಲ್ಲಿ ಓದ್ತೀವಿ. ನೆಕ್ಸ್ಟ್ ಬಂದು ಯೂನಿಟ್ 6 ಅಲ್ಲಿ ಗ್ರಾವಿಟೇಷನ್ ಚಾಪ್ಟರ್ ಬರುತ್ತೆ. ಅಲ್ಲಿ ಚಾಪ್ಟರ್ 8 ಅಂತ ಡಿವೈಡ್ ಮಾಡಿದ್ದಾರೆ. ಗ್ರಾವಿಟೇಷನ್ ಬಗ್ಗೆ ಈ ಚಾಪ್ಟ್ರಲ್ಲಿ ಓದ್ಕೋತೀವಿ. ನೆಕ್ಸ್ಟ್ ಒನ್ ಈಸ್ ಯೂನಿಟ್ 7 ಪ್ರಾಪರ್ಟೀಸ್ ಆಫ್ ಬಲ್ಕ್ ಮ್ಯಾಟರ್ ಅಂತ ಬರುತ್ತೆ. ಇದರಲ್ಲಿ ಚಾಪ್ಟರ್ 9, 10 ಆ್ಯಂಡ್ 11 ಅಂತ ಡಿವೈಡ್ ಮಾಡಿದ್ದಾರೆ. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ ಮತ್ತು ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂತ. ಇದನ್ನೆಲ್ಲವನ್ನು ಈ ಒಂದು 7 ಚಾಪ್ಟರ್ ಯೂನಿಟಲ್ಲಿ ಓದ್ತೀವಿ. ನೆಕ್ಸ್ಟ್ ಒನ್ ಬಂದು ಯೂನಿಟ್ 8 ಅಂತ ಥರ್ಮೋಡೈನಮಿಕ್ಸ್. ಇದರಲ್ಲಿ ಚಾಪ್ಟರ್ 12 ಅಂತ ಡಿವೈಡ್ ಮಾಡಿದ್ದಾರೆ. ಥರ್ಮೋಡೈನಮಿಕ್ಸ್ನ ಕಂಪ್ಲೀಟ್ ಆಗಿ ಈ ಚಾಪ್ಟ್ರಲ್ಲಿ ನಾವು ಓದ್ಕೋತೀವಿ. ಸೊ ನೆಕ್ಸ್ಟ್ ಬಂದು ಯೂನಿಟ್ 9 ಬಂದು ಬಿಹೇವಿಯರ್ ಆಫ್ ಪರ್ಫೆಕ್ಟ್ ಗ್ಯಾಸಸ್ ಆ್ಯಂಡ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಂತ ಬರುತ್ತೆ. ಇಲ್ಲಿ ಚಾಪ್ಟರ್ 13 ಅಂತ ಮಾಡಿದ್ದಾರೆ. ಕೈನೆಟಿಕ್ ಥಿಯರಿನ ಇಲ್ಲಿ ಓದ್ತೀವಿ. ಆ್ಯಂಡ್ ಲಾಸ್ಟ್ ಚಾಪ್ಟರ್ ಬಂದು ಯೂನಿಟ್ 10 ಆಗಿರೋದು ಆಸಿಲೇಷನ್ಸ್ ಆ್ಯಂಡ್ ವೇವ್ಸ್ ಅಂತ. ಸೊ ಚಾಪ್ಟರ್ 14 ಅಲ್ಲಿ ಆಸಿಲೇಷನ್ಸ್, ಪೀರಿಯಡಿಕ್ ಮೋಷನ್ ಬಗ್ಗೆ ಓದ್ತೀವಿ, ಆ್ಯಂಡ್ ಚಾಪ್ಟರ್ 15 ಅಲ್ಲಿ ವೇವ್ಸ್ ಬಗ್ಗೆ ಓದ್ಕೋತೀವಿ. ಸೊ ಇದೆಲ್ಲವೂ ಫಸ್ಟ್ PUCಗೆ ಸಂಬಂಧಪಟ್ಟಂತಹ ಸಿಲೆಬಸ್ ಆದರೆ, ಇನ್ನು ಸೆಕೆಂಡ್ PUC ಸಿಲೆಬಸ್ ನೋಡೋಣ. ಸಿಲೆಬಸ್ಸಲ್ಲಿ ಇರುವಂತಹ ಸೆಕೆಂಡ್ PUC ಫಿಸಿಕ್ಸ್ ಸಿಲೆಬಸ್ ಕೊಟ್ಟಿದ್ದಾರೆ. ಇದೆಲ್ಲ ಈ ಯೂನಿಟ್ಸ್ ಎಲ್ಲ ಅದರಲ್ಲಿ ಬರುತ್ತೆ. ಯೂನಿಟ್ 1 ಆಗಿರೋದು ಎಲೆಕ್ಟ್ರೋಸ್ಟ್ಯಾಟಿಕ್. ಇದರಲ್ಲಿ ಇಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಬಗ್ಗೆ ಓದ್ತೀವಿ, ಆ್ಯಂಡ್ ಸೆಕೆಂಡ್ ಚಾಪ್ಟರ್ ಬಂದು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಬಗ್ಗೆ ಓದ್ತೀವಿ. ಯೂನಿಟ್ 2 ಬಂದು ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಇರುತ್ತೆ, ಆ್ಯಂಡ್ ಚಾಪ್ಟರ್ 3 ಅಂತ ಡಿವೈಡ್ ಮಾಡಿ ಕರೆಂಟ್ ಎಲೆಕ್ಟ್ರಿಸಿಟಿನ ಓದ್ತೀವಿ ಇಲ್ಲಿ. ಆ್ಯಂಡ್ ಯೂನಿಟ್ 3 ಅಂತ ಇದೆ, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಕರೆಂಟ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅಂತ ಇದೆ. ಇದರಲ್ಲಿ ಚಾಪ್ಟರ್ 4 ಅಂತ ಡಿವೈಡ್ ಮಾಡಿ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಕಾನ್ಸೆಪ್ಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಓದ್ತೀವಿ. ಚಾಪ್ಟರ್ 5 ಅಲ್ಲಿ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಬಗ್ಗೆ ಓದ್ತೀವಿ. ನೆಕ್ಸ್ಟ್ ಬಂದು ಯೂನಿಟ್ 4 ಆಗಿರುತ್ತೆ, ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆ್ಯಂಡ್ ಅಲ್ಟರ್ನೇಟಿಂಗ್ ಕರೆಂಟ್ಸ್ ಬಗ್ಗೆ ಓದ್ತೀವಿ. ಚಾಪ್ಟರ್ 6 ಅಂತ ಬಂದರೆ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬಗ್ಗೆ ಓದ್ತೀವಿ. ಚಾಪ್ಟರ್ 7 ಅಲ್ಲಿ ಅಲ್ಟರ್ನೇಟಿಂಗ್ ಕರೆಂಟ್ ಬಗ್ಗೆ ಓದ್ತೀವಿ. ಯೂನಿಟ್ 5 ಅಲ್ಲಿ ಬಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬಗ್ಗೆ ನೋಡ್ಕೋತೀವಿ. ಚಾಪ್ಟರ್ 8 ಅಂತ ಸಪ್ರೇಟ್ ಮಾಡಿದ್ದಾರೆ, ಅದನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ಓದ್ತೀವಿ ಇಲ್ಲಿ. ಯೂನಿಟ್ 6 ಅಲ್ಲಿ ಆಪ್ಟಿಕ್ಸ್ ಬಗ್ಗೆ ಬರುತ್ತೆ. ಚಾಪ್ಟರ್ 9 ಅಲ್ಲಿ ರೇ ಆಪ್ಟಿಕ್ಸ್ ಮತ್ತು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಓದ್ತೀವಿ. ಚಾಪ್ಟರ್ 10 ಅಲ್ಲಿ ವೇವ್ ಆಪ್ಟಿಕ್ಸ್ ಬಗ್ಗೆ ಸಪ್ರೇಟಾಗಿ ಓದ್ತೀವಿ. ಯೂನಿಟ್ 7 ಅಲ್ಲಿ ಡ್ವೆಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್ಸ್ ಬಗ್ಗೆ ಓದ್ತೀವಿ. ಚಾಪ್ಟರ್ 11 ಅಲ್ಲಿ ಡ್ವೆಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್ ಅಂತ ಸಪ್ರೇಟಾಗಿ ಓದ್ಕೋತೀವಿ. ಆ್ಯಂಡ್ ಯೂನಿಟ್ 8 ಅಲ್ಲಿ ಬಂದು ಅಟಮ್ಸ್ ಆ್ಯಂಡ್ ನ್ಯೂಕ್ಲಿಯೈ ಬಗ್ಗೆ ಓದ್ತೀವಿ. ಚಾಪ್ಟರ್ 12 ಅಲ್ಲಿ ಅಟಮ್ಸ್ ಬಗ್ಗೆ, ಆ್ಯಂಡ್ ಚಾಪ್ಟರ್ 13 ಅಲ್ಲಿ ನ್ಯೂಕ್ಲಿಯಸ್ ಓದ್ಕೋತೀವಿ. ಆ್ಯಂಡ್ ಯೂನಿಟ್ 9 ಬಂದು ಲಾಸ್ಟ್ ಒನ್ ಎಲೆಕ್ಟ್ರಾನಿಕ್ ಡಿವೈಸಸ್ ಬಗ್ಗೆ ಓದ್ಕೋತೀವಿ. ಇಲ್ಲಿ ಚಾಪ್ಟರ್ 14 ಅಂತ ಸಪ್ರೇಟ್ ಮಾಡಿ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಎಲ್ಲವನ್ನ ಈ ಚಾಪ್ಟ್ರಲ್ಲಿ ಓದ್ಕೋತೀವಿ. ದಿಸ್ ಇಸ್ ವಾಟ್ ದ ಕಂಪ್ಲೀಟ್ ಸಿಲೆಬಸ್ ಆಫ್ TET ಸೈನ್ಸ್, ದಟ್ ಈಸ್ ವಾಟ್ ಸ್ಪೆಷಲಿ ಫಿಸಿಕ್ಸ್. ಸೊ ಇದೆಲ್ಲವನ್ನು ನಾವು ಒಂದೊಂದಾಗಿ ಎವ್ರಿ ಕ್ಲಾಸಲ್ಲಿ ನೋಡ್ಕೊಂಡು ಹೋಗೋಣ. ಸೊ ಕರೆಕ್ಟಾಗಿ ಒಂದಾದಮೇಲೆ ಒಂದು ಕ್ಲಾಸ್ ಬರುತ್ತೆ, ಅದನ್ನು ಕರೆಕ್ಟಾಗಿ ನೋಡಿಕೊಂಡು ನೋಟ್ಸ್ ಮಾಡಿಕೊಂಡು ನಿಮ್ಮ ಪ್ರಿಪ್ರೇಷನ್ನ ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ.
ಎವ್ರಿ ಡೇ 2 ಕ್ಲಾಸಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದನ್ನು ನೀವು ನೋಡಿಕೊಂಡು ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಎಲ್ಲರೂ ಓದಿ ಎಲ್ಲರೂ TT ಪಾಸ್ ಆಗಲೇಬೇಕು. 1 ನಿಮಿಷನೂ ನಿಮ್ಮ ಟೈಮ್ನ ವೇಸ್ಟ್ ಮಾಡದೆ ಸ್ಟಡಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಆದಷ್ಟು ಬೇಗ ಸಿಲೆಬಸ್ನ ಕಂಪ್ಲೀಟ್ ಮಾಡೋಣ. ಟೈಮ್ ಸಿಕ್ಕರೆ ಮತ್ತೊಂದು ಸತಿ ರಿವಿಷನ್ ಕೂಡ ಮಾಡೋಣ. MCQಸ್ನ ಸಾಲ್ವ್ ಮಾಡಿಕೊಂಡು ಪರ್ಫೆಕ್ಟಾಗಿ ಎಕ್ಸಾಮ್ಗೆ ರೆಡಿ ಆಗೋಣ ಅಂತ ಹೇಳ್ತಾ ಸೊ ಇಲ್ಲಿಗೆ ನಾನು ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಫಿಸಿಕ್ಸ್ಗೆ ಸಂಬಂಧಪಟ್ಟಂಥ ಯೂನಿಟ್ 1 ಫಿಸಿಕಲ್ ವರ್ಲ್ಡ್ ಆ್ಯಂಡ್ ಮೆಜರ್ಮೆಂಟ್ ಕ್ಲಾಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ಕೀಪ್ ವಾಚಿಂಗ್ ದ ವಿಡಿಯೋಸ್ ಆ್ಯಂಡ್ ಕೀಪ್ ರೀಡಿಂಗ್. ಥ್ಯಾಂಕ್ ಯು.